ನಾಳೆ ಕೂಡ 1000 ರೂಪಾಯಿ ಕೊಟ್ಟಿದ್ದಾನೆ. ಫಸ್ಟು ಆನ್ ಡ್ಯೂಟಿ ಮಾಡ್ತಾ ಇದ್ದೀನಿ. ಪಿಕಪ್ 1.5 ಕಿಲೋಮೀಟರ್ ಇದೆ, ಡ್ರಾಪು 5.5 ಕಿಲೋಮೀಟರ್ ಇದೆ. ಫಸ್ಟ್ನೇ ಆರ್ಡ್ರ್ ಪಿಕಪ್ ಆಯಿತು. ಥ್ಯಾಂಕ್ಸ್. DL RC ಕಾರ್ಡ್ ಯಾವುದೇ ಥರ ಕೇಳ್ತಾ ಇಲ್ಲ. ಯಾರ ಹತ್ರ ಬೈಕ್ ಇಲ್ಲ ಆರಾಮಾಗಿ ಎಲೆಕ್ಟ್ರಿಕಲ್ ವೆಹಿಕಲ್ ಮಾಡ್ಕೊಳ್ಳಿ. ಯಾವುದೇ ಥರ OTP ಫೋಟೋ ಕೇಳಲ್ಲ. ಇದರಲ್ಲಿ 90% ಬರೋದು PGಗಳೇ. ಮಾರ್ತಳ್ಳಿ ಝೋನಲ್ಲಿ 24 ಅವರ್ ಟ್ರಾಫಿಕ್ ಅಂದರೂ ತಪ್ಪಿಲ್ಲ. 3 ಟೈಮ್ ಡಿಸ್ಕೌಂಟ್ ಕೊಡ್ತಾನೆ, 25% ಅಂತ. ಸೂರ್ಯನಾ ವೆಲ್ಕಮ್ಸ್ ನೋಡಿ, 77 ರೂಪಾಯಿ ಕೊಟ್ಟಿದ್ದಾನೆ. 2267 ರೂಪಾಯಿ ಕಂಪ್ಲೀಟ್ ಆಯಿತು. ಎಲ್ಲರಿಗೂ ನಮಸ್ತೆ. ಇದು ಹೊಸದಾಗಿ ಓಪನ್ ಆಗಿದೆ ಆ್ಯಪು, ಓನ್ಲಿ ಡೆಲಿವರಿ ಪಾರ್ಟ್ನರ್ ಆ್ಯಪ್ ಅಂತ. ಇದರಲ್ಲಿ ಒಳ್ಳೆ ಇನ್ಸೆಂಟಿವ್ ಕೊಟ್ಟಿದ್ದಾನೆ. ಇವತ್ತು ನೋಡ್ತಾ ಇರ್ಬೋದು ನೋಡಿ, ಹಾಲಿಡೇ ಇನ್ಸೆಂಟಿವ್ ಅಂತಿದೆ. ಫಸ್ಟ್ನೇ ಆಪ್ಷನ್ನು 12 ಆರ್ಡ್ರ್ ಮಾಡಿದ್ರೆ 480, 15 ಆರ್ಡ್ರ್ ಮಾಡಿದ್ರೆ 650, 18 ಆರ್ಡ್ರ್ ಮಾಡಿದ್ರೆ 800 ರೂಪಾಯಿ, 22 ಆರ್ಡ್ರ್ ಮಾಡಿದ್ರೆ 1000 ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದ್ದಾನೆ ಎಕ್ಸ್ಟ್ರಾ. ಇದು ಡಿನ್ನರ್ ಟೈಮಲ್ಲಿ 7 ಗಂಟೆಯಿಂದ 12 ಗಂಟೆವರೆಗೂ. 6 ಆರ್ಡ್ರ್ ಮಾಡಿದ್ರೆ 300 ರೂಪಾಯಿ ಎಕ್ಸ್ಟ್ರಾ ಪಾರ್ಟ್ ಟೈಮ್ ಮಾಡೋರು. ಇದು ಲಾಸ್ಟಲ್ಲಿರೋದು ಲಂಚ್ ಇನ್ಸೆಂಟಿವ್, ಮಧ್ಯಾಹ್ನ 12 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ. 6 ಆರ್ಡ್ರ್ ಮಾಡಿದ್ರೆ 225 ರೂಪಾಯಿ ಎಕ್ಸ್ಟ್ರಾ. ಇದು ಸೇಮ್ ರ್ಯಾಪಿಡೋ ಥರ ಆ್ಯಪ್ ಐತೆ. ಇದಕ್ಕೆ ಯಾವುದೇ ಥರ ರೆಫರ್ ಆಪ್ಷನ್ ಕೊಟ್ಟಿಲ್ಲ. ನೀವು ಪ್ಲೇಸ್ಟೋರಲ್ಲಿ ಹೋಗಿ ಓನ್ಲಿ ಕ್ಯಾಪ್ಟನ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ದಿನ 2 ದಿನ ಒಳಗಡೆ ವೆರಿಫಿಕೇಷನ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ಯಾವುದೇ ಥರ DL ಅವಶ್ಯಕತೆ ಇಲ್ಲ. ಇದರಲ್ಲಿ ಬೈಕು ಮತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ಅಂತ ಕೇಳ್ತವನೆ, ಒಂದು 3 ಆಪ್ಷನ್ನು. ನಾನು ಬೈಕ್ ಅಂತ ಕೊಟ್ಟೆ, ಆದರೂ DL RC ಕಾರ್ಡ್ ಏನೇನು ಕೇಳಿಲ್ಲ. ಬರೀ ಪಾನ್ ಕಾರ್ಡು, ಆಧಾರ್ ಕಾರ್ಡು, ಅಕೌಂಟ್ ಅಷ್ಟೇ. ಬೈಕ್ ಐಡಿಗೆ ಎಕ್ಸ್ಟ್ರಾ ಇನ್ಸೆಂಟಿವ್ ಕೊಟ್ಟಿದ್ದಾನೆ. ಸೈಕಲ್ ಐಡಿಗೆ ಗ್ಯಾರಂಟಿ ಅಮೌಂಟ್ ಕೊಟ್ಟಿದ್ದಾನೆ. ಗ್ಯಾರಂಟಿ ಅಮೌಂಟ್ ಅಂದರೆ ಒಂದು 20 ಆರ್ಡ್ರ್ ಮಾಡಿದ್ರೆ 1800 ಆ ಥರ ಕೊಟ್ಟವನೆ. ನಮ್ಮ ಕನ್ನಡದವ್ರಿಗೆ ಅಷ್ಟಕ್ಕೊಂದು ಗೊತ್ತೇ ಇಲ್ಲ. ಹಿಂದಿ ಹುಡುಗರು ಭಾಳ ಮಾಡ್ತಾಯಿದ್ದಾರೆ, ಅವರೆಲ್ಲ ಸೈಕಲ್ ಐಡಿ ಮಾಡ್ತಾಯಿದ್ದಾರೆ. ಸ್ಲಾಟ್ ಬುಕ್ ಮಾಡ್ತಾಯಿದ್ದೀನಿ ನೈಟ್ 12 ಗಂಟೆವರೆಗೂ. ಸ್ಲಾಟ್ ಬುಕ್ ಮಾಡಿದ್ರೆ ಮಾತ್ರ ಇದ್ರಾಗ ಆನ್ಲೈನ್ ಹೋಗೋಕೆ ಆಪ್ಷನ್ ಇರೋದು. ಬೆಂಗಳೂರಲ್ಲಿ ಯಾವ ಝೋನನ್ನು ಸೆಲೆಕ್ಟ್ ಮಾಡ್ಕೊಬೋದು, ನಿಮಗೆ ಇಷ್ಟ ಬಂದಿದ್ದ ಝೋನು ಡ್ಯೂಟಿ ಮಾಡ್ಕೊಬೋದು. ನಾನು ಮಾರ್ತಳ್ಳಿ ಝೋನಲ್ಲೇ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ. ಫಸ್ಟು ಆನ್ ಡ್ಯೂಟಿ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಇಷ್ಟಕ್ಕೊಂದು ಮಾರ್ತಳ್ಳಿ ಝೋನು. ಕಂಡೀಷನ್ ಏನಪ್ಪ ಅಂದರೆ ಇನ್ಸೆಂಟಿವ್ಗೆ ಒಂದೇ ಒಂದು ಆರ್ಡ್ರು ರಿಜೆಕ್ಟ್ ಮಾಡ್ಬೋದು ಅಂತ ಕೊಟ್ಟವನೇ. ಅದು ನಾನು ಒಂದು ಆರ್ಡ್ರು ಕೂಡ ಮಾಡಲ್ಲ, ಬಂದಿದ್ದ ಆರ್ಡ್ರು ಮಾಡ್ತಾ ಇರ್ತೀನಿ. ನೋಡಿರಿ, ನಮ್ಮ ಕನ್ನಡದವರು ಮಾಡಂಗಿದ್ರೆ ಮಾಡಿ ಡ್ಯೂಟಿನ. ಇವತ್ತು ನಾನು ಫುಲ್ ಡೇ ಮಾಡಿ ತೋರಿಸ್ತೀನಿ ಎಷ್ಟು ಆರ್ಡ್ರ್ ಆಗುತ್ತೆ, ಎಷ್ಟು ಆರ್ಡ್ರ್ ಇಲ್ಲ ಅಂತ. 76 ರೂಪಾಯಿ ಕಿಲೋಮೀಟ್ರ್ ಶೋ ಮಾಡ್ತಾಯಿಲ್ಲ ಅವನು. ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಶಾ ಟಿಫನ್ ಅಂತೆ, ಕಿಲೋಮೀಟ್ರ್ ಶೋ ಆಗಿಲ್ಲ, 76 ರೂಪಾಯಿ ಶೋ ಮಾಡಿದ. ಬನ್ನಿ. ಇದು ಆ್ಯಪು ಯಾವ ಥರ ಇದೆ ಅಂದರೆ ಸೇಮ್ ರ್ಯಾಪಿಡೋ ಥರ ಇದೆ ಆ್ಯಪು. ರ್ಯಾಪಿಡೋ ಯಾರ್ಯಾರು ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಇದರಲ್ಲಿ ಪೇಮೆಂಟ್ ಯಾವಾಗ ಬರುತ್ತೆ, ಇನ್ಸೆಂಟಿವ್ ಯಾವಾಗ ಆ್ಯಡ್ ಆಗುತ್ತೆ, ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ರ್ಯಾಪಿಡೋ ಆ್ಯಪಲ್ಲಿ ಯಾವ ಥರ ಇದೆ ಸೇಮ್ ಅದೇ ಥರ ಶೋ ಆಗ್ತಾಯಿದೆ ಪ್ರತಿಯೊಂದರಲ್ಲೂ. ರ್ಯಾಪಿಡೋ ಆ್ಯಪಲ್ಲಿ ಇವತ್ತು ಕಂಪ್ಲೀಟ್ ಮಾಡಿದ್ರೆ ಇವತ್ತೇ ವಿತ್ಡ್ರಾ ಮಾಡ್ಕೊಬೋದು. ಇದರಲ್ಲಿ ನೋಡೋಣ ಯಾವ ಥರ ಇದೆ ಅಂತ ಆಪ್ಷನ್ನು. ಅದಕ್ಕೆ ವಿಡಿಯೋ ಪೂರ್ತಿಯಾಗಿ ನೋಡಿ, ಪ್ರತಿಯೊಂದು ತಿಳಿಸ್ತೀನಿ. ಟಾರ್ಗೆಟ್ ಕಂಪ್ಲೀಟ್ ಮಾಡ್ತೀನಿ. ಇವತ್ತು 22 ಆರ್ಡ್ರ್ 1000 ರೂಪಾಯಿ ಕೊಟ್ಟಿದ್ದಾನೆ. ಓನ್ಲಿ ಕ್ಯಾಪ್ಟನ್, ಓನ್ಲಿ ಫುಡ್ ಡೆಲಿವರಿ ಆ್ಯಪ್ ಮತ್ತು ಓನ್ಲಿ ರೆಸ್ಟೋರೆಂಟ್ ಪಾರ್ಟ್ನರ್ ಅಂತ. ಆ ಓನ್ಲಿ ಕ್ಯಾಪ್ಟನ್ ಇರೋದು ಇವಾಗ ಡ್ಯೂಟಿ ಮಾಡೋದು. ಓನ್ಲಿ ಫುಡ್ ಡೆಲಿವರಿ ಆ್ಯಪ್ ಅಂದರೆ ನೀವು ಫುಡ್ಡು ಬುಕ್ ಮಾಡೋದು. ಕೆಳಗಡೆ ಓನ್ಲಿ ರೆಸ್ಟೋರೆಂಟ್ ಪಾರ್ಟ್ನರ್ ಅಂತ ಇದೆಯಲ್ಲ, ಅದು ನೀವು ರೆಸ್ಟೋರೆಂಟರಿಗೆ ಸಂಬಂಧಪಟ್ಟಿದ್ದು, ನಿಮಗೆ ಸಂಬಂಧಪಟ್ಟಿಲ್ಲ. ಇದು ಹೊಸ್ದಾಗಿ ಡೌನ್ಲೋಡ್ ಮಾಡ್ಕೊಂಡ್ರೆ ಆ್ಯಪು, 2 ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಒಂದು ಆ್ಯಪಲ್ಲಿ ನೀವೇ ಬುಕ್ ಮಾಡಿ ತಿನ್ಬೋದು. ಡಿಸ್ಕೌಂಟ್ ಕೊಡ್ತಾನೆ, ಒಳ್ಳೆ ಕಡಿಮೆ ರೇಟು. ಯಾವುದೇ ಥರ ಡೆಲಿವರಿ ಚಾರ್ಜ್ ಇಲ್ಲ, ಏನಿಲ್ಲ. 4-5 ರೂಪಾಯಿ ಬರೀ ಟ್ಯಾಕ್ಸ್ ಒಂದೇ ಹಾಕ್ತಾನೆ, ಅದು ಬಿಟ್ಟರೆ ಇನ್ನೇನೇನು ಹಾಕಲ್ಲ. ನಾನು ಭಾಳ ಟೈಮ್ ಬುಕ್ ಮಾಡಿದ್ದೀನಿ. 3 ಟೈಮ್ ಡಿಸ್ಕೌಂಟ್ ಕೊಡ್ತಾನೆ, 25% ಅಂತ. ಅಮೌಂಟು ತುಂಬ ಕಡಿಮೆ ಇದರಲ್ಲಿ. ಬುಕ್ ಮಾಡ್ಕೊಳ್ಳಿ. ನಾ ರೂಮಲ್ಲಿ ಖಾಲಿ ಇದ್ದಾಗೆಲ್ಲ ಬುಕ್ ಮಾಡ್ಕೊಂಡು ತಿಂತಾ ಇರೋದೆ ನೋಡಿ. ಇವಾಗ ಡೆಲಿವರಿ ಫೀಲ್ಡಲ್ಲಿ ಈ ಥರ ಯೂಲೋ ಸೈಕಲ್, ಎಲೆಕ್ಟ್ರಿಕಲ್ ಸೈಕಲ್ ಬಂದಮೇಲೆ DL RC ಕಾರ್ಡ್ ಯಾವುದೇ ಥರ ಕೇಳ್ತಾ ಇಲ್ಲ. ನಾನಿದು ಸ್ವಿಗ್ಗಿ ಜಾಯ್ನಿಂಗ್ ಆದಾಗ 1.5 ವರ್ಷ ಆಯಿತು ಸ್ವಿಗ್ಗಿ ಜಾಯ್ನ್ ಆಗಿ. ಅದರಲ್ಲಿ ಬರೀ ಬೈಕು, ಎಲೆಕ್ಟ್ರಿಕಲ್ ಅಂತ ಆಪ್ಷನ್ ಕೇಳ್ತಾನೆ ಅಷ್ಟೇ. ನಾನು ಬೈಕ್ ಅಂತ ಕೊಟ್ಟೆ, DL ಕೊಟ್ಟಿಲ್ಲ, RC ಕಾರ್ಡ್ ಕೂಡ ಅಪ್ಲೋಡ್ ಮಾಡಿಲ್ಲ. ಅದು ಏನು ಕೇಳಿಲ್ಲ ಸ್ವಿಗ್ಗಿ ಆ್ಯಪಲ್ಲೇ. ಜೊಮೊಟೊ ಆ್ಯಪಲ್ಲಿ ಸ್ಟಾರ್ಟಿಂಗು ಅಪ್ಲೈ ಮಾಡಿದ್ದೆ. ಜೊಮೊಟೊ ಆ್ಯಪಲ್ಲಿ ಮಾತ್ರ ಕೇಳ್ತಾ ಇದ್ದ ಅವಾಗ, ಇವಾಗೇನು ಗೊತ್ತಿಲ್ಲ. ಯಾವ ಆ್ಯಪಲ್ಲಿ ಕೇಳ್ತಾ ಇಲ್ಲ DL RC ಕಾರ್ಡ್ ಏನು ಕೇಳ್ತಾ ಇಲ್ಲ, ಬರೀ ಪಾನ್ ಕಾರ್ಡು, ಆಧಾರ್ ಕಾರ್ಡು. ಅದಕ್ಕೋಸ್ಕರ DL ಬೇಕಂತ ಅವಶ್ಯಕತೆ ಇಲ್ಲ, RC ಕಾರ್ಡ್ ಬೇಕಂತ ಅವಶ್ಯಕತೆ ಕೂಡ ಇಲ್ಲ. ಈಗ ನೀವು ಎಲೆಕ್ಟ್ರಿಕಲ್ ವೆಹಿಕಲ್ ತೊಗೊಂಡು ಮಾಡ್ಬೋದು. ಇವಾಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಎಲೆಕ್ಟ್ರಿಕಲ್ ವೆಹಿಕಲ್ ಬೆಸ್ಟ್ ಈಗ. ಅದ್ರ ಬಗ್ಗೆ ವಿಚಾರಿಸಿ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ.
ನಿಮ್ಮ ಸ್ವಿಗ್ಗಿ ಆ್ಯಪಲ್ಲಿ ಎಲ್ಲ ಆ್ಯಪಲ್ಲಿ ಇರುತ್ತೆ ನೋಡಿ ಕೆಳಗಡೆ ರೆಂಟ್ ಬೈಕ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ ಲೊಕೇಶನ್ ಎಲ್ಲ ಓಪನ್ ಆಗುತ್ತೆ. ಅಲ್ಲಿಗೆ ಹೋಗಿ ಪ್ರತಿಯೊಂದು ನಿಮಗೆ ಅಲ್ಲೇ ಹೇಳ್ತಾರೆ. ಫಸ್ಟ್ನೇ ಆರ್ಡ್ರ್ ಪಿಕಪ್ ಆಯ್ತು ನೋಡಿ. ಡ್ರಾಪು ಅಶ್ವಥ್ ನಗರ ಹತ್ರ ಇದೆ, ಮಾಡ್ತಾರೆ ಬ್ರಿಡ್ಜು. ಫುಲ್ಲು ಟ್ರಾಫಿಕ್ ಈಗ. ಕಸ್ಟಮರ್ ಲೊಕೇಶನ್ ರೀಚ್ ಆದೆ. ಕಸ್ಟಮರಿಗೆ ಕಾಲ್ ಮಾಡ್ಬೇಕೀಗ. ಎಲ್ಲಿದೆ ಕಸ್ಟಮರಿಗೆ ಕಾಲ್ ಮಾಡೋ ಆಪ್ಷನ್? ಕಾಲ್ ದ ಕಸ್ಟಮರ್. ಪರವಾಗಿಲ್ಲ, ಕಸ್ಟಮರ್ ನಂಬರ್ಗೂ ಡೈರೆಕ್ಟಾಗಿ ಸಿಗುತ್ತೆ. ಆಪ್ಷನಲ್ಲಿ ಇಟ್ಟಿದ್ದೀನಿ. ಡೆಲಿವರಿ ಮಾರ್ಕ್ ನೋಡಿ, 77 ರೂಪಾಯಿ ಕೊಟ್ಟಿದ್ದಾನೆ ಒಂದು ಆರ್ಡ್ರಿಗೆ. ಪರವಾಗಿಲ್ಲ, ಅರ್ನಿಂಗ್ಸು ಚೆನ್ನಾಗಿ ಕೊಡ್ತಾನೆ. ಎಕ್ಸ್ಟ್ರಾ ಇನ್ಸೆಂಟಿವ್ ಕೂಡ ಚೆನ್ನಾಗಿದೆ. ಇನ್ನೇನು ಬೇಕು? ಈ ಟೈಮಲ್ಲಿ ಸ್ವಲ್ಪ ಆರ್ಡ್ರ್ ಸ್ಲೋ ಇರ್ತವೆ. 12 ಗಂಟೆ ಮತ್ತು ನೈಟ್ ಟೈಮಲ್ಲಿ ಬ್ಯಾಕ್ ಟು ಬ್ಯಾಕ್ ಆರ್ಡ್ರಸ್ಗಳು ನೋಡಿ. ಬರೀ 77 ರೂಪಾಯಿಗೆ ಬಿರಿಯಾನಿ ಬುಕ್ ಮಾಡಿದ್ದಾನೆ. ಎಲ್ಲ ಡಿಸ್ಕೌಂಟೆಲ್ಲ ಸಿಗುತ್ತೆ, ಬುಕ್ ಮಾಡಿ. ಎರಡನೇ ಆರ್ಡ್ರಿಗೆ ಎಷ್ಟು ಕೊಟ್ಟಿದ್ದಾನೆ ಅಮೌಂಟು? 12 ಗಂಟೆ ಮೇಲೆ ಆನ್ ಮಾಡಿಕೊಳ್ರಿ. ಮಧ್ಯಾಹ್ನ ಟೈಮಲ್ಲಿ 2 ಆರ್ಡ್ರಿಗೆ 113 ರೂಪಾಯಿ ಆಗಿದೆ. ಈ ಆರ್ಡ್ರಿಗೆ ತುಂಬ ಅಮೌಂಟ್ ಕಡಿಮೆ ಕೊಟ್ಟ. ಯಾಕೆಂದರೆ ಡ್ರಾಪ್ ಹತ್ರನೇ ಇತ್ತು. ಬರೀ 36 ರೂಪಾಯಿ ಕೊಟ್ಟಿದ್ದಾನೆ ಅಷ್ಟೇ. ಡ್ರಾಪ್ ಬರೀ 400 ಮೀಟ್ರ್ ಅಷ್ಟೇ ಇತ್ತು. ಅದಕ್ಕೋಸ್ಕರ ಅಮೌಂಟ್ ತುಂಬ ಕಡಿಮೆ ಆಯಿತು. ಇದಕ್ಕೆ ಏನು ಮಾಡೋಕ್ಕಾಗಲ್ಲ ನೋಡಿ. ಆರ್ಡ್ರ್ ಕೊಡ್ತಾ ಇಲ್ಲ, ತುಂಬ ಸ್ಲೋ ಇದ್ದಾವೆ ಆರ್ಡ್ರು. ನೀವು 12 ಗಂಟೆ ಮೇಲೆ ಆನ್ ಮಾಡ್ಕೊಳ್ಳಿ ಮಧ್ಯಾಹ್ನ. ಆವಾಗ ಬ್ಯಾಕ್ ಟು ಬ್ಯಾಕ್ ಇರುತ್ತೆ. ಬೆಳಗ್ಗೆ ಬರೋಕ್ಕೆ ಹೋಗಬೇಡಿ. 3ನೇ ಆರ್ಡ್ರ್ ಹಾಕಿದ್ದಾನೆ ಮೇಘನ ಫುಡ್ಡಿಂದ. ಪಿಕಪ್ 1.5 ಕಿಲೋಮೀಟ್ರ್ ಇದೆ, ಡ್ರಾಪು 5.5 ಕಿಲೋಮೀಟ್ರ್ ಇದೆ. 83 ರೂಪಾಯಿ ಕೊಟ್ಟಿದ್ದಾನೆ. ಪರವಾಗಿಲ್ಲ. 12 ಗಂಟೆ ಮೇಲೆ ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಂಗೆ ಅದಾನೆ. ಅದಕ್ಕೋಸ್ಕರ 12 ಗಂಟೆಗೆ ಆನ್ ಮಾಡಿಕೊಡ್ರಿ. ನೋಡಿರಿ ನಿಮ್ಮ ಝೋನಲ್ಲಿ ಯಾವ ಥರ ಅಂತ, ಅದ್ರ ಮೇಲೆ ಡಿಪೆಂಡು. ಒಳ್ಳೆ ಸ್ವಿಗ್ಗಿಕ್ಕಿಂತ ಜಾಸ್ತಿನೇ ಕೊಡ್ತಾನೆ ಅರ್ನಿಂಗ್ಸು, ತೊಂದರೆ ಏನಿಲ್ಲ, ಮಾಡ್ಬೋದು. ಮತ್ತು ಅದಕ್ಕೆ ಎಕ್ಸ್ಟ್ರಾ ಇನ್ಸೆಂಟಿವ್ ಕೊಡ್ತಾನಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಮಾಡ್ಬೋದು. ಮಳೆ ಬಂದರೆ ರೈನ್ ಸರ್ಜು ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ. ಮೋಡ ಕೂಡ ಫುಲ್ ಆಗಿದೆ. ಮಳೆ ಬಂದರೆ ರೈನ್ ಸರ್ಜು ಶೋ ಆದರೆ ನಿಮಗೆ ತೋರಿಸ್ತೀನಿ, ಬನ್ನಿ. ಇದಕ್ಕೇನಪ್ಪ ಅಂದರೆ ಕಸ್ಟಮರ್ ನಂಬರು ಡೈರೆಕ್ಟಾಗಿ ನಂಬರ್ ಸಿಗುತ್ತೆ. ಯಾವುದೇ ಥರ ಸ್ಪ್ಯಾಮ್ ಕಾಲು ಸಿಗೋಲ್ಲ. ಅಲ್ಲೇ ಒಂದು ಬೆಸ್ಟು. ಅಲ್ಲಿ ಕೂಡ ಟೈಮ್ ಸೇವ್ ಆಗುತ್ತೆ. ಆರ್ಡ್ರ್ ಪಿಕಪ್ ಆಯಿತು ಮೇಘನ ಫುಡ್ಡಿಂದ. ವೆಲ್ಕಮ್ ಸರ್. ನೋಡಿ, ಡ್ರಾಪ್ ಆಯಿತು. ಆರ್ಡ್ರ್ ಕಂಪ್ಲೀಟು. ಇಲ್ಲೇ ಅರ್ನಿಂಗ್ಸ್ ಏನು ತೋರಿಸಲ್ಲ. ಆರ್ಡ್ರ್ ಕಂಪ್ಲೀಟ್ ಆದಮೇಲೆ ನೀವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅರ್ನಿಂಗ್ಸಲ್ಲಿ ಹೋದರೆ ಇಲ್ಲಿ ಆಲ್ ಆರ್ಡ್ರಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದಾನೆ 83 ರೂಪಾಯಿ 3ನೇ ಆರ್ಡ್ರು. ಟೋಟಲ್ 196 ರೂಪಾಯಿ ಆಗಿದೆ. ವ್ಯಾಲೆಟಲ್ಲಿ ಕುಂತ್ಕೊಂಡಿದೆ ನೋಡಿ. ಇನ್ನೊಂದು ಆರ್ಡ್ರ್ ಆಗ್ತಾಯಿದ್ದಾನೆ. ಬೆಳಿಗ್ಗೆ ರೋಡ್ ಆಗ್ತಾಯಿದ್ದಾನೆ. ರೆಸ್ಟೋರೆಂಟ್ ಏನು ಶೋ ಮಾಡಲ್ಲ. ಆರ್ಡ್ರ್ ಅಕ್ಸೆಪ್ಟ್ ಮಾಡ್ಕೊತೀನಿ. ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ರೆಸ್ಟೋರೆಂಟ್ ಹೆಸರು ಶೋ ಆಗುತ್ತೆ. ದ ಗುಜರಾತ್ ಕೆಫೆ ಅಂತೆ. ಈ ರೆಸ್ಟೋರೆಂಟಲ್ಲಿ ನಾನು 4-5 ಟೈಮು ಬುಕ್ ಮಾಡ್ಕೊಂಡು ತಿಂದಿದ್ದೀನಿ. ಬರೀ ಯಾವುದೋ ಪಫ್ ಬುಕ್ ಮಾಡ್ತಾಯಿದ್ದೆ. ಒಳ್ಳೆ ಟೇಸ್ಟ್ ಇರ್ತೈತೆ. ಕಡಿಮೆ ರೇಟ್, ಬರೀ 25-30 ರೂಪಾಯಿಗೆ ಸಿಗುತ್ತೆ ಪಫು. ನಾನು ಎಷ್ಟೋ ಟೈಮ್ ಬುಕ್ ಮಾಡ್ಕೊಂಡು ತಿಂದಿದ್ದೀನಿ ನೋಡಿ. ಇವಾಗ ಪಿಕಪ್ ಆಯಿತು ಆರ್ಡ್ರು ದ ಗುಜರಾತ್ ಕೆಫೆಯಿಂದ. 10-15 ನಿಮಿಷ ಒಳಗಡೆ ನಾನು ಬುಕ್ ಮಾಡಿದರೆ ತಂದು ಕೊಟ್ಟಿದ್ದಾರೆ ನೋಡಿ. 12ವರೆಗೆ ಬಂದಿತ್ತು ಆರ್ಡ್ರು. 12:57. ಅರ್ಧ ಗಂಟೆ ಮಾಡಿದ್ರು ಒಂದು ಐಟಮ್ ಕೊಡೋಕ್ಕೆ. ಏನು ಮಾಡೋಕ್ಕಾಗಲ್ಲ. ಎಲ್ಲ ರೆಸ್ಟೋರೆಂಟ್ ಒಂದೇ ಥರ ಸಿಗೋಲ್ಲ. ಡ್ರಾಪು 4.4 ಕಿಲೋಮೀಟ್ರ್ ಇದೆ. ಬೆಳಗೆರೆ ರೋಡು. ಬನ್ನಿ, ಇದು ಆರ್ಡ್ರು ಡ್ರಾಪ್ ಮಾಡಿ ಮೇಲೆ ಸಿಗ್ತೀನಿ. ಜಸ್ಟ್ ಡ್ರಾಪ್ ಆಯಿತು ಇದೇ ಅಪಾರ್ಟ್ಮೆಂಟಲ್ಲಿ. 69 ರೂಪಾಯಿ ಕೊಟ್ಟಿದ್ದಾನೆ. ಆರ್ಡ್ರು ಬಂದಾಗ 69 ರೂಪಾಯಿ ಶೋ ಮಾಡಿದ. ಇವಾಗೂ 69 ರೂಪಾಯಿ ಕೊಟ್ಟಿದ್ದಾನೆ. ಅರ್ಧ ಗಂಟೆ ವೇಟ್ ಮಾಡಿದ್ದೀನಿ ರೆಸ್ಟೋರೆಂಟಲ್ಲಿ. ವೇಟಿಂಗ್ ಅಮೌಂಟ್ ಏನು ಕೊಟ್ಟಿಲ್ಲ. ಇವಾಗ ಇನ್ನೊಂದು ಆರ್ಡ್ರ್ ಹಾಕಿದ್ದಾನೆ ಆಶಾ ಟಿಫನಿಂದ. ಅಮೌಂಟ್ ಇದಕ್ಕೂ ನಾನು ತುಂಬ ಕಡಿಮೆ ಕೊಟ್ಟಿದ್ದಾನೆ. 78 ರೂಪಾಯಿ ಕೊಟ್ಟಿದ್ದಾನೆ. ಪರವಾಗಿಲ್ಲ, ಸ್ವಿಗ್ಗಿಕ್ಕಿಂತ ಒಳ್ಳೆ ಅರ್ನಿಂಗ್ಸೇ ಕೊಡ್ತಾ ಇದ್ದಾನೆ ನೋಡಿ. ಇವಾಗ 2.5 ಕಿಲೋಮೀಟ್ರ್ ಪಿಕಪ್ಪು, 4.25 ಕಿಲೋಮೀಟ್ರ್ ಡ್ರಾಪು ಕಾಡು ಬೀಚ್ನಲ್ಲಿ ಹಾಕಿದ್ದಾನೆ. 78 ರೂಪಾಯಿ ಕೊಟ್ಟಿದ್ದಾನೆ ಅರ್ನಿಂಗ್ಸೇ. ನೇಮ್ ಸರ್? ಥ್ಯಾಂಕ್ ಯು ಸರ್. ತುಂಬ ಟ್ರಾಫಿಕ್ ಇವತ್ತು ಮಾತ್ರ.
ನೋಡಿ 78 ರೂಪಾಯಿ ಕೊಟ್ಟಿದ್ದಾನೆ. ನೋಡ್ತಾ ಇರ್ಬೋದು ಟೈಮು 7 ಗಂಟೆ 14 ನಿಮಿಷ ಆಗಿದೆ. ಒಂದು 15 ಆರ್ಡ್ರ್ ಆಗಿದೆ. ಈಗ ನೋಡಿ ಆರ್ಡ್ರ್ ಇದ್ದಾಗೆ ಬ್ಯಾಕ್ ಸೈಡ್ ಹೋಗೋಕೆ ಆಪ್ಷನ್ ಇಲ್ಲ. ಆರ್ಡ್ರ್ ಕಂಪ್ಲೀಟ್ ಆದಮೇಲೆ ಬ್ಯಾಕ್ ಸೈಡ್ ಹೋಗೋಕ್ಕಾಗೋದು. ಟೋಟಲ್ 15 ಆರ್ಡ್ರ್ ಆಗಿದೆ. 900 ರೂಪಾಯಿ ಸಮಥಿಂಗ್ ಅರ್ನಿಂಗ್ಸ್ ಆಗಿದೆ. ಪರವಾಗಿಲ್ಲ, ಸ್ವಿಗ್ಗಿಕ್ಕಿಂತ ಒಳ್ಳೆ ಅಮೌಂಟ್ ಕೊಟ್ಟೇ ಕೊಡ್ತಾನೆ. ಚೆನ್ನಾಗಿದೆ. ಆದರೆ ನಮ್ಮ ಮಾರ್ತಳ್ಳಿ ಝೋನಲ್ಲಿ ನರಕ ಇವತ್ತಂತರು. ಯಾಕೆಂದರೆ ಒಂದೇ ಕಾರಣ, ಟ್ರಾಫಿಕ್ಕು. ನೋಡಿ ನಮ್ಮ ಮಾರ್ತಳ್ಳಿ ಝೋನಲ್ಲಿ 24 ಅವರ್ ಟ್ರಾಫಿಕ್ ಅಂದರೂ ತಪ್ಪಿಲ್ಲ. ಪ್ರತಿಯೊಂದು ಆರ್ಡ್ರು ಕೂಡ ಟ್ರಾಫಿಕಲ್ಲೇ ಸಿಕ್ಕಂಡು ಸಾಯ್ತಾಯಿದ್ದೀನಿ ಇವತ್ತು. ಹೇಳ್ಬಾರ್ದು ನನ್ನ ಪರಿಸ್ಥಿತಿ ಇವತ್ತು. ಮಾರ್ತಳ್ಳಿಯಲ್ಲಿ ಯಾರ್ಯಾರು ಕೆಲಸ ಮಾಡ್ತೀರಾ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಈ ಕಷ್ಟ. ಆ್ಯಪ್ ಬಗ್ಗೆ ಹೇಳ್ಬೇಕಂದ್ರೆ ಚೆನ್ನಾಗಿದೆ. ಸೇಮ್ ರ್ಯಾಪಿಡೋ ಆ್ಯಪ್ ಥರ ಇದೆ. ಏನು ರೆಸ್ಟೋರೆಂಟು ಫೋಟೋಗಳನ್ನು ತೋರಿಸ್ತಾನೆ. ಕಸ್ಟಮರ್ ಸಪೋರ್ಟು ಯಾವ ಥರ ಅಂತ ಗೊತ್ತಿಲ್ಲ. ನಮಗೆ ಕಸ್ಟಮರ್ ಸಪೋರ್ಟ್ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ರೆಸ್ಟೋರೆಂಟ್ ಫೋಟೋ ತೋರಿಸ್ತಾನೆ, ರೆಸ್ಟೋರೆಂಟ್ ನಂಬರ್ ಸಿಗುತ್ತೆ, ಕಸ್ಟಮರ್ದು ಡೈರೆಕ್ಟ್ ನಂಬರ್ ಸಿಗುತ್ತೆ, ಸ್ಪ್ಯಾಮ್ ಕಾಲ್ ಸಿಗೋಲ್ಲ, ಡೈರೆಕ್ಟ್ ನಂಬರು. ಇದರಲ್ಲಿ 90% ಬರೋದು ಪಿ ಜಿಗಳೇ, ಯಾವುದೇ ಥರ ಅಪಾರ್ಟ್ಮೆಂಟ್ಗಳು ಬರ್ತಾಯಿಲ್ಲ ಬೆಳಗ್ಗೆಯಿಂದ. ಈಗ 15 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. ಒಂದೇ ಒಂದು ಆರ್ಡ್ರು ಬಿಲ್ಡಿಂಗ್ ಬಂದಿದ್ದು 3rd ಫ್ಲೋರು, ಇನ್ನೂ ಉಳ್ಕಿದ್ದು ಎಲ್ಲ ಪಿ ಜಿ. ಸೂಪರಾಗಿದೆ. ಮಾಡಿಕೊಡ್ರಿ ಈ ಥರ ಚಾನ್ಸ್ ಕೊಡೋವರೆಗೂ. ನೀವು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ 3 ಆಪ್ಷನ್ ತೋರಿಸುತ್ತೆ. ಒಂದು ಬೈಕ್ ತೋರಿಸುತ್ತೆ, ಮತ್ತು ಲೋ ಸ್ಪೀಡು ಎಲೆಕ್ಟ್ರಿಕಲ್ ಅಂತ ತೋರಿಸುತ್ತೆ, ಮತ್ತು ಹೈ ಸ್ಪೀಡ್ ಎಲೆಕ್ಟ್ರಿಕಲ್ ಅಂತ ತೋರಿಸುತ್ತೆ. ನಮ್ಮ ಪೆಟ್ರೋಲ್ ಬೈಕಲ್ಲಿ ಇನ್ಸೆಂಟಿವ್ ಕೊಡ್ತಾನೆ ಎಕ್ಸ್ಟ್ರಾ, ಮತ್ತು ಅರ್ನಿಂಗ್ಸ್ ಶೋ ಮಾಡ್ತಾನೆ. ಯೂಲೋ ಸೈಕಲಲ್ಲಿ ಅದರಲ್ಲಿ ಗ್ಯಾರಂಟಿ ಕೊಡ್ತಾನೆ, ಅರ್ನಿಂಗ್ಸ್ ಶೋ ಆಗೋಲ್ಲ, ಗ್ಯಾರಂಟಿ. ಇಷ್ಟು ಆರ್ಡ್ರ್ ಮಾಡಿದ್ರೆ ಇಷ್ಟು. ಮೊನ್ನೆ ಒಬ್ಬ ಹುಡುಗ ನೋಡಿದೆ, 24 ಆರ್ಡ್ರ್ ಮಾಡಿದ್ರೆ 2100 ರೂಪಾಯಿ ಕೊಡ್ತಾನಂತೆ. 2 ತಿಂಗಳಿಂದ ಮಾಡ್ತಾಯಿದ್ದಾನಂತೆ. ಸೇಮ್ ಇದೆ ಅಂತ ಒಂದು. ನಮ್ದು ಏನಾಗುತ್ತೋ ಗೊತ್ತಿಲ್ಲ. ಬನ್ನಿ, ಈಗ ಇದು ಆರ್ಡ್ರ್ ಪಿಕಪ್ ಮಾಡಿದ್ಮೇಲೆ, ಡ್ರಾಪ್ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ಬ್ಯಾಕ್ ಹೋಗಿ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ. ಒಂದು ಆರ್ಡ್ರ್ ರಿಜೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಫುಲ್ ಹೈದ್ರಾಬಾದ್ ಚಿಕನ್ ದಮ್ ಬಿರಿಯಾನಿ. ಪಿಕಪ್ ಆಯ್ತು ನೋಡಿ, ಆರ್ಡ್ರ್ ಪಿಕಪ್ ಆಯಿತು. ಯಾವುದೇ ಥರ OTP ಫೋಟೋ ಕೇಳಲ್ಲ. ಅದೊಂದು ಟೈಮ್ ಸೇವ್ ಆಗುತ್ತೆ. ಇನ್ನೇ ಮಳೆ ಗಾಳಿಗೆ ಬ್ಯಾಗೇ ಕಿತ್ತೋಗ್ಬಿಟ್ಟಿದೆ. ಇನ್ನೊಂದು ಬ್ಯಾಗ್ ಐತೆ ಎಕ್ಸ್ಟ್ರಾ, ಅದು ಹಾಕ್ಕೊತೀನಿ. ಇದ್ಯಾವುದು ಗುರಿದು ಪಿ ಜಿ ಎಲ್ಲ 3rd ಫ್ಲೋರ್ ಕೊಟ್ಟಿದ್ದಾನೆ. ನೋಡಿ ಬರೀ 600 ಮೀಟ್ರ್ ಡ್ರಾಪ್ ಇದೆ. ಅದರಲ್ಲೂ ಸ್ವಲ್ಪ ಸ್ವಿಗ್ಗಿ ಥರನೇ ರಾಂಗ್ ರೂಟ್ ತೋರಿಸ್ತಾನೆ. ನಾವು ರಾಂಗ್ ರೂಟ್ ಹೋಗ್ಬೋದು. ಇವಾಗ ಒಂದು ಆರ್ಡ್ರು 7 ಕಿಲೋಮೀಟ್ರ್ ಶೋ ಮಾಡಿದ. ಬೆಳಗ್ಗಿಂದ ಬರೀ 2.5-3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಹಾಕಿದ. ಇವಾಗ ಒಂದು 7 ಕಿಲೋಮೀಟ್ರ್ ಹಾಕಿದ. ನೋಡಿದ್ರೆ ಅದು ಬರೀ 2.5 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಸ್ವಲ್ಪ ಶಾರ್ಟ್ಕಟ್ ಹೋದರೆ. ಅದು ಆ ಝೋನಾಗ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಶಾರ್ಟ್ಕಟ್ಟು ಒನ್ ವೇ ಆ ಕಡೆ ಹೋದರೆ ಅಮೌಂಟ್ ಏನು ಕಟ್ ಮಾಡಲ್ಲ. 93 ರೂಪಾಯಿ ಕೊಟ್ಟಿದ್ದ ಆರ್ಡ್ರಿಗೆ. ಇದು ಡೆಲಿವರಿ ಮಾರ್ಕಾದ್ಮೇಲೆ ನಿಮಗೆ ತೋರಿಸ್ತೀನಿ. ಸೂರ್ಯನಾ, ವೆಲ್ಕಮ್ಸ್. ಈ ಡೆಲಿವರಿ ಫೀಲ್ಡ್ ಕೆಲಸ ಮಾಡಿ ಮೈಯಲ್ಲಿ ಶಕ್ತಿನೇ ಇಲ್ದಂಗೆ ಆಗೋಗಿದೆ. ಫುಲ್ ಟಯರ್ಡ್ ಆಗಿಬಿಡುತ್ತಪ್ಪ. 3ನೇ ಫ್ಲೋರು 4ನೇ ಫ್ಲೋರು ಹೋಗಿ ಬರ್ಬೇಕಂದ್ರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಕೆಲಸನೇ ಅಂಥದ್ದು. ನೋಡಿ ಡೆಲಿವರಿ ಮಾರ್ಕ್ ಮಾಡಿದ್ನ ಇಷ್ಟೇ, ಇನ್ನೇನಿಲ್ಲ. ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿ ಅರ್ನಿಂಗ್ಸಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ 967 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಟೋಟಲ್ ಎಷ್ಟು ಆರ್ಡ್ರ್ ಆಗಿದೆ ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು. 16 ಆರ್ಡ್ರ್ ಆಗಿದೆ, 967. ಇನ್ಸೆಂಟಿವ್ ಎಷ್ಟಾಗಿದೆ ಅಂದರೆ ನೋಡಿ, ಆಲ್ರೆಡಿ 650 ರೂಪಾಯಿ ಇನ್ಸೆಂಟಿವ್ ಆ್ಯಡ್ ಆಗಿದೆ. ವ್ಯಾಲೆಟಲ್ಲಿ ಆ್ಯಡ್ ಆಗಿಲ್ಲ, ಕಂಪ್ಲೀಟ್ ಅಂತ ತೋರಿಸ್ತಾವನಷ್ಟೇ. ನೋಡಿ ಯಾವುದು ಆರ್ಡ್ರ್ ಕೊಡ್ತಾವನೆ. 1.5 ಕಿಲೋಮೀಟ್ರ್ ಪಿಕಪ್ಪು, 300 ಮೀಟ್ರ್ ಡ್ರಾಪು, ಜಯದುರ್ಗ ಬಿರಿಯಾನಿ. ಈ ಡೆಂಟಲ್ ಕಾಲೇಜ್ ರೋಡಲ್ಲಿ ಆ ರೈಲ್ವೆ ಗೇಟಲ್ಲೇ ಸಾಯಬೇಕು. ಅಲ್ಲಿ ಕರೆಕ್ಟಾಗಿ ಲಾಕ್ ಆದರೆ ಅರ್ಧ ಗಂಟೆ ಮೇಲೆ ರೈಲ್ವೆ ಗೇಟ್ ಹಾಕಿದರೆ. 1.3 ಪಿಕಪ್ ಇದೆ. ಡ್ರಾಪ್ ಹತ್ರನೇ ಶೋ ಮಾಡಿದ. ಅಮೌಂಟಲ್ಲಿ ಮೇಲೆ ಶೋ ಮಾಡ್ತಾನೆ. ಅದರದ್ದು ನೋಡಿ, ಇದೊಂದು ಇದು ಯಾವುದು ಅಮೌಂಟಲ್ಲಿ ಮೇಲೇ ಶೋ ಮಾಡ್ತಾನೆ. ಅಮೌಂಟ್ ಕರೆಕ್ಟಾಗಿ ನಾವು ಚೆಕ್ ಮಾಡಿಲ್ಲ. ಆರ್ಡ್ರ್ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟೆ.
ಬರೀ 28 ಸೆಕೆಂಡ 30 ಸೆಕೆಂಡ್ ಇರುತ್ತೆ ಅಕ್ಸೆಪ್ಟ್ ಮಾಡೋಕ್ಕೆ ಆಪ್ಷನ್ನು. ಅಷ್ಟರೊಳಗೆ ಅಕ್ಸೆಪ್ಟ್ ಮಾಡ್ಕೊಂಬಿಡ್ರಿ ಜಲ್ದಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅವ್ನು ಎಷ್ಟು ಕಿಲೋಮೀಟ್ರನ್ನ ಹಾಕಲಿ ಅದು ನಿಮ್ಮ ಝೋನ್ ಒಳಗಡೆ ಇರುತ್ತೆ. ಆರಾಮ್ ಕಣ್ಣು ಮುಚ್ಚಿ ಅಕ್ಸೆಪ್ಟ್ ಮಾಡ್ಕೊಳ್ರಿ. ಜಾಸ್ತಿ ದೊಡ್ಡ ರೆಸ್ಟೋರೆಂಟ್ ಬರೋಲ್ಲ, ಚಿಕ್ಕ ಚಿಕ್ಕ ಲೋಕಲ್ ರೆಸ್ಟೋರೆಂಟ್ಗಳು ಬರ್ತವೆ. 80-100 ರೂಪಾಯಿ ಆರ್ಡ್ರುಗಳೇ ಐಟಮ್, 80-100 ರೂಪಾಯಿ ಐಟಮ್ಗಳೇ ಬರೋದು. ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಬರೋಕ್ಕೆ ಹೋಗೋಲ್ಲ. 0453 ನೋಡಿ ಅಣ್ಣ, ಪಿಕಪ್ ಮಾಡ್ತೀನಿ ನೋಡಿ. 0453 ಆರ್ಡ್ರ್ ಪಿಕಪ್ ಆಯಿತು. ಕಸ್ಟಮರ್ ನೇಮ್ ಮಧು ನೋಡಿ. ಡ್ರಾಪ್ ಬರೀ 850 ಮೀಟ್ರ್ ಇದೆ ಅಷ್ಟೇ. ಡ್ರಾಪ್ ಹತ್ತಿರ ಇದ್ದರೆ ಅಮೌಂಟು ಸ್ವಲ್ಪ ಕಡಿಮೆ ಕೊಡ್ತಾನೆ, 39-40 ರೂಪಾಯಿ ಅಷ್ಟೇ ಕೊಡ್ತಾನೆ. ಲಾಂಗ್ ಇದ್ದಷ್ಟು ಒಳ್ಳೆ ಅಮೌಂಟು. ಪಿಕಪ್ಪಿಗೆ ಕೂಡ ಅಮೌಂಟ್ ಕೊಡ್ತಾನೆ, ಮೋಸ ಏನಿಲ್ಲ. ಇಲ್ಲೇ ರಾಜೇಶ್ವರಿ ಲೇಔಟ್ ಹತ್ರ ಇದೆ ಡ್ರಾಪು. ಯಾರ ಹತ್ರ ಬೈಕ್ ಇಲ್ಲ ಆರಾಮಾಗಿ ಎಲೆಕ್ಟ್ರಿಕಲ್ ವೆಹಿಕಲ್ ಮಾಡ್ಕೊಳ್ಳಿ. ಯಾರು ಬೈಕ್ ತೊಗೊಳಕ್ಕೆ ಹೋಗ್ಬೇಡಿ ಪ್ರೆಸೆಂಟು, ಯಾಕೆಂದರೆ ಪೆಟ್ರೋಲ್ ರೇಟ್ ಹೆವಿ ರೇಟ್ ಆಗಿದೆ. 110 ರೂಪಾಯಿ 87 ಪೈಸೆ, 111 ರೂಪಾಯಿ ಆಗಿದೆ. ಆರಾಮಾಗಿ ಬೈಕ್ ತೊಗೊಳ್ಳಿ. ಯೂಲೋ ಸೈಕಲ್ ತೊಗೊಳಕ್ಕೆ ಹೋಗಬೇಡಿ. ಅದ್ರ ಬದಲು ಯಾವುದೋ ಜಿಪ್ ಅಂತಿದೆ, ZY PP ಅಂತ, ಅದು ವಾರಕ್ಕೆ 1700 1800 2000 ಅಂದ್ಕೊಳ್ಳಿ. ಅನ್ಲಿಮಿಟೆಡ್ ಅಂತೆ ಕಿಲೋಮೀಟ್ರು. ಬ್ಯಾಟ್ರಿ ಎಲ್ಲ ಕಡೆ ಇದ್ದಾವೆ. 2 ಸೆಕೆಂಡಲ್ಲೇ 1 ನಿಮಿಷ ಒಳಗಡೆ ಬ್ಯಾಟ್ರಿ ಚೇಂಜ್ ಮಾಡ್ಕೊಬೋದು, ನಿಮ್ಮಿಷ್ಟ ಅಂತ ಹೇಳ್ತವ್ರೆ. ತೊಗೊಳ್ರಿ. ಅದ್ರ ಬಗ್ಗೆ ವಿಚಾರಿಸಿ ತೊಗೊಳ್ಳಿ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಮ್ಮ ಫ್ರೆಂಡ್ ಒಬ್ಬ ಓಡಿಸ್ತಾ ಇದ್ದ ಅಷ್ಟೇ. ಪೆಟ್ರೋಲು ಹೆವಿ ಕಾಸ್ಟ್ಲಿ ರೇಟ್ ಈಗ. ಅದರಲ್ಲೂ ಬೈಕ್ ಸರ್ವಿಸ್ ಮಾಡಿಸ್ಬೇಕಂದ್ರೆ ಮಿನಿಮಮ್ 3000 ಬೇಕು. ಡೆಪಾಸಿಟ್ ಕಟ್ಟಬೇಕು, ಡೆಪಾಸಿಟ್ 4000 5000 ಕಟ್ಟಬೇಕು. ಅದ್ರ ಬಗ್ಗೆ ವಿಚಾರಿಸ್ಕೊಂಡ್ರು ತೊಗೊಳ್ರಿ. ಅವ್ರಿವ್ರು ಕೇಳ್ರಿ, ಒಮ್ಮೆಲೆ ಡೈರೆಕ್ಟಾಗಿ ಹೋಗಬೇಡಿ, ಯಾವುದಕ್ಕೂ ವಿಚಾರಿಸಿ ತೊಗೊಳ್ಳಿ. ನೇಮ್ ಸರ್? ಮಧು. ಥ್ಯಾಂಕ್ ಯು ಸರ್, ವೆಲ್ಕಮ್ ಸರ್. ನೋಡಿರಿ, ಇಷ್ಟೇ ಬರೋದು. ಈ ಥರ ಆರ್ಡ್ರ್ ಕಂಪ್ಲೀಟ್ ಅಂತ ಬರುತ್ತೆ. ಕಂಟಿನ್ಯೂ ಕೊಡಿ ಅಷ್ಟೇ. ಇಲ್ಲಿ ಮತ್ತು ಆರ್ಡ್ರ್ ಬಂದೇ ಬಿಡುತ್ತೆ ನೋಡಿ. ಓಲೆ ನೋಡಿ, 56 ರೂಪಾಯಿ ಕೊಟ್ಟಿದ್ದಾನೆ. 20 ಮೇಘನ್ ಫುಡ್ ಹಾಕಿಬಿಟ್ಟವನೆ, ಸತ್ಯ ಮಗ ನಾನು ಟ್ರಾಫಿಕಲ್ಲಿ. ಪಿಕಪ್ ಲಾಂಗ್ ಇದೆ, ಪಿಕಪ್ 2 ಕಿಲೋಮೀಟ್ರ್ ಇದೆ. ಮಾರ್ತಳ್ಳಿ ಔಟರ್ ರಿಂಗ್ ರೋಡಿಗೆ ಹೋಗ್ಬಿಟ್ರೆ ಸತ್ಯ ಮಕ್ಕಳು ಅವು ನೋಡಿ. ಬೇರೆ ಝೋನಲ್ಲಿ ಮಾಡಿ ಮಾರ್ತಳ್ಳಿ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಯಾಕೆಂದರೆ ತುಂಬ ಟ್ರಾಫಿಕ್ಕು. ಮೆಂಟಲಿ ಟಾರ್ಚರ್ ಆಗಿಬಿಡ್ತದೆ ಈ ಟ್ರಾಫಿಕ್ಕಿಗೆ. ಬೇರೆ ಝೋನಲ್ಲಿ ಸ್ವಲ್ಪ ಟ್ರೈ ಮಾಡಿ. ಅಲ್ಲಿ ಆರ್ಡ್ರು ಟಾರ್ಗೆಟ್ ಆಗಲ್ಲ ಅಂದರೆ ನಮ್ಮ ಮಾರ್ತಳ್ಳಿ ಝೋನಲ್ಲಿ ಬಂದು ಮಾಡ್ಕೊಳ್ಳಿ. ಡ್ರಾಪ್ ಆಯಿತು. ಅರ್ನಿಂಗ್ಸ್ ನೋಡಿ, 1060 ರೂಪಾಯಿ ಅರ್ನಿಂಗ್ಸ್ ಆಯಿತು. 18 ಆರ್ಡ್ರ್ ಆಗಿದೆ, ಪರವಾಗಿಲ್ಲ. ಇದಕ್ಕೆ ಬೇರೆ 57 ರೂಪಾಯಿ ಕೊಟ್ಟಿದ್ದಾನೆ. 18 ಅಂದರೆ ಇನ್ನು 4 ಆರ್ಡ್ರು. 4 ಆರ್ಡ್ರ್ ಮಾಡಿದ್ರೆ ಟಾರ್ಗೆಟ್ ಕಂಪ್ಲೀಟ್. 18 ಆರ್ಡ್ರ್ ಆಗಿದೆ, ಇನ್ನು 4 ಆರ್ಡ್ರು. ಯಾವುದಾಗ್ತದೋ ಗೊತ್ತಿಲ್ಲ. ಈ ಟೈಮಲ್ಲಿ ಆರ್ಡ್ರ್ ಜಾಸ್ತಿ ಇರ್ತವೆ ನೋಡಿ. ಆರ್ಡ್ರ್ ಹಾಕೇ ಬಿಟ್ಟ. ಪಿಕಪ್ಪು 2.8, ಡ್ರಾಪು 1.8, ಅಕ್ಸೆಪ್ಟ್. ಅಯ್ಯೋ ಆರ್ಡ್ರ್ ಮಿಸ್ ಆಗೋಯ್ತು. ಮತ್ತೊಂದು ಆಗ್ತಾಯಿದೆ ನೋಡಿ, ಬೇರೆದು ಯಾವುದೋ. ಅಲ್ಲಿ ಅರ್ನಿಂಗ್ಸು ಶೋ ಆಗಬೇಕಂದ್ರೆ ಅಷ್ಟೊತ್ತಿಗೆಲ್ಲ ಇದಾಗ್ಬಿಟ್ಟಿರ್ತೈತೆ. ಓಹೋ ನೋಡಿ, ಜಯದುರ್ಗ ಬಿರಿಯಾನಿ ಹಾಕಿದ್ದಾನೆ. ಎಲ್ಲಿದ್ದೀನಿ ನಾನು? ಮಾರ್ತಳ್ಳಿ ವಿಲೇಜಲ್ಲಿದ್ದೀನಿ. ಅವನು ಹಾಕಿರೋದು ಎಲ್ಲಿಗೆ ನೋಡಿ, 2.9, 3 ಕಿಲೋಮೀಟ್ರ್ ಪಿಕಪ್ ಹಾಕಿದ್ದಾನೆ. ಹಿಂಗೆ ಹೋಗೋದೇ ಬೆಸ್ಟು. ಬನ್ನಿ, ಈಗ 3 ಕಿಲೋಮೀಟ್ರ್ ಪಿಕಪ್ ಮಾಡಿ ಮೇಲೆ ಸಿಗ್ತೀನಿ. ಡ್ರಾಪ್ ಎಲ್ಲಿ ಹಾಕಿದಾನೋ ಗೊತ್ತಿಲ್ಲ. ಬನ್ನಿ, ಆರ್ಡ್ರ್ ಡ್ರಾಪ್ ಮಾಡಿ ಮೇಲೆ ಸಿಗ್ತೀನಿ. ತುಂಬ ಟ್ರಾಫಿಕ್ ಇದೆ, ಏನು ಮಾಡೋಕ್ಕಾಗಲ್ಲ. ಇದು ಆರ್ಡ್ರು ಕೊಟ್ಟರೆ ಕಂಪ್ಲೀಟ್ ಆಯಿತು. ಫುಲ್ ಟಾರ್ಗೆಟು 22 ಆರ್ಡ್ರು. ಮತ್ತು ಭಾಳ ಚಿಕ್ಕ ಐಟಮ್ ಬರ್ತವೆ. ರೆಸ್ಟೋರೆಂಟಲ್ಲಿ ಜಾಸ್ತಿ ವೇಟಿಂಗ್ ಮಾಡೋ ಅವಶ್ಯಕತೆ ಇರೋಲ್ಲ. ನೇಮ್? ಓಕೆ, ಥ್ಯಾಂಕ್ ಯು, ವೆಲ್ಕಮ್ ಸರ್. ಇಷ್ಟು ಡೆಲಿವರಿ ಮಾರ್ಕ್ ಮಾಡಿದೆ ಕಂಪ್ಲೀಟು. ಫಸ್ಟ್ ಡ್ಯೂಟಿ ಆಫ್ ಮಾಡ್ತೀನಿ ನೋಡಿ. ಇಷ್ಟೇ ಡ್ಯೂಟಿ ಆಫ್ ಮಾಡೋದು. ಇದರಲ್ಲಿ ಯಾವುದೇ ಥರ ಡ್ಯೂಟಿ ಆನ್ ಮಾಡ್ಬೇಕಾದ್ರೆ ಆಫ್ ಮಾಡ್ಬೇಕಾದ್ರೆ ಸೆಲ್ಫಿ ಕೇಳಲ್ಲ, ಮತ್ತು OTP ಫೋಟೋ ಏನೇನು ಕೇಳಲ್ಲ. 1262 ರೂಪಾಯಿ ಅರ್ನಿಂಗ್ಸ್ ಆಗಿದೆ.
22 ಆರ್ಡ್ರು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕೆಳಗಡೆ ಮಾರ್ಕ್ ಮಾಡ್ತೀನಿ ನೋಡಿ. ಒಂದು ಆರ್ಡ್ರ್ ಕೂಡ ರಿಜೆಕ್ಟ್ ಆಗಿಲ್ಲ. ಮತ್ತು ಲಾಗಿನ್ ಅವರ್ಸು 11 ಅವರ್ ಲಾಗಿನ್ ಇದ್ದೀನಿ. ಬೆಳಗ್ಗೆ ಒಂದು 2 ಅವರ್ ಆರ್ಡ್ರ್ ಕೊಡಲಿಲ್ಲ, 12 ಗಂಟೆ ಮೇಲೆ ಕೊಟ್ಟ. ನಮ್ಮ ಮಾರ್ತಳ್ಳಿ ಝೋನಲ್ಲಿ 12 ಗಂಟೆ ಮೇಲೆ ಆರ್ಡ್ರ್ ಸ್ಟಾರ್ಟ್ ಆಗ್ತಿದ್ದಂಗೆ. ಇಲ್ಲಿ ಕೆಳಗಡೆ ಪಕ್ಕದಲ್ಲಿ ನೋಡ್ತಾ ಇರ್ಬೋದು, ವ್ಯಾಲೆಟ್ ಅಂತಿದೆ. ನೋಡ್ತೀನಿ, ವಿತ್ಡ್ರಾ ಮಾಡೋಕ್ಕೆ ಟ್ರೈ ಮಾಡ್ತೀನಿ. 1261. ಇದು ನನ್ನ ಅಕೌಂಟ್ ನಂಬರು. ಅಕೌಂಟು ಸಬ್ಮಿಟ್ ಮಾಡ್ತೀನಿ. ಏನಿದು ಸಮಥಿಂಗ್ ರಾಂಗ್ ಅಂತ ಬರ್ತಾಯಿದೆ. ನೋಡ್ತಾ ಇರ್ಬೋದು, ಇನ್ಸೆಂಟಿವಲ್ಲಿ ಕಂಪ್ಲೀಟ್ ಆಗಿದೆ. ಫಸ್ಟ್ನೇ ಇನ್ಸೆಂಟಿವು 1000 ರೂಪಾಯಿ. 22 ಆರ್ಡ್ರ್ ಮಾಡಿದ್ರೆ ಕರೆಕ್ಟಾಗಿ 22 ಆರ್ಡ್ರ್ ಮಾಡಿದ್ದೀನಿ ನೋಡಿ. ನಾಳೆ ಕೂಡ 1000 ರೂಪಾಯಿ ಕೊಟ್ಟಿದ್ದಾನೆ 22 ಆರ್ಡ್ರಿಗೆ. 5ನೇ ತಾರೀಕು ಕೂಡ ಸೇಮ್ ಕೊಟ್ಟಿದ್ದಾನೆ. ಪರವಾಗಿಲ್ಲ, ಒಳ್ಳೆ ಅಮೌಂಟ್ ಕೊಟ್ಟಿದ್ದಾನೆ. ಟೋಟಲ್ ಎಷ್ಟಾಯ್ತಪ್ಪ ಅಂದರೆ 1262 ಪ್ಲಸ್ 1000 ರೂಪಾಯಿ ಇನ್ಸೆಂಟಿವು. ಅರ್ನಿಂಗ್ಸು ಪ್ಲಸ್ ಇನ್ಸೆಂಟಿವು ಎರಡು ಸೇರಿ 2262 ರೂಪಾಯಿ ಕಂಪ್ಲೀಟ್ ಆಯಿತು. ಅದು ಅಮೌಂಟ್ ಯಾವಾಗ ಆ್ಯಡ್ ಆಗುತ್ತೆ ಗೊತ್ತಿಲ್ಲ, ಮೋಸ್ಟ್ಲಿ ಬೆಳಿಗ್ಗೆ ಆ್ಯಡ್ ಆಗ್ಬೋದು. ಪೇಮೆಂಟು ವಿಷಯ ನನಗೆ ಅಷ್ಟಕ್ಕೊಂದು ಗೊತ್ತಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪೇಮೆಂಟ್ ಯಾವ ಥರ ಅಂತ. ಯಾಕೆಂದರೆ ಇವತ್ತು ಫಸ್ಟ್ ಡೇ ಮಾಡ್ತಾ ಇರೋದು. ಇದು ವಿತ್ಡ್ರಾ ಮಾಡೋಕ್ಕೆ ಆಪ್ಷನ್ ಕೊಟ್ಟಾನೆ, ವಿತ್ಡ್ರಾ ಮಾಡೋಕ್ಕಾಗ್ತಾಯಿಲ್ಲ. ಯಾಕೋ ಗೊತ್ತಿಲ್ಲ, ಸಮಥಿಂಗ್ ರಾಂಗ್ ಅಂತ ತೋರಿಸ್ತಾ ಇದೆ. ಅದು ಪೇಮೆಂಟ್ ಯಾವ ಥರ ಬರುತ್ತೋ ಅದು ನನಗೆ ಗೊತ್ತಿಲ್ಲ. 22 ಆರ್ಡ್ರು ಕಂಪ್ಲೀಟ್ ಆದಮೇಲೆ ಟಾರ್ಗೆಟ್ ಕಂಪ್ಲೀಟ್ ಆಯಿತು ಅಲ್ಲಿಗೆ. ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ನಿಮಗೇನು ಎಕ್ಸ್ಟ್ರಾ ಅಮೌಂಟ್ ಏನು ಕೊಡ್ತಾನೆ, ಬರೀ ಅರ್ನಿಂಗ್ಸ್ ಒಂದೇ ಕೊಡ್ತಾನೆ. ಎಕ್ಸ್ಟ್ರಾ ಇನ್ಸೆಂಟಿವ್ ಏನು ಸಿಗೋಲ್ಲ. ನಿಮಗೆ ಎಕ್ಸ್ಟ್ರಾ ಮಾಡಬೇಕಂದ್ರೆ ರ್ಯಾಪಿಡೋ ಆ್ಯಪಲ್ಲಿ ಮಾಡಿ. ಇದೇ ಓನ್ಲಿ ಆರ್ಡ್ರಸ್ಸೇ ಬರ್ತವೆ. ಅದರಲ್ಲಿ ಇದಕ್ಕಿಂತ ಒಳ್ಳೆ ಅಮೌಂಟ್ ಕೊಡ್ತಾನೆ. ಇದರಲ್ಲಿ 30 ಕೊಟ್ಟರೆ ಅದರಲ್ಲಿ ಪ್ಲಸ್ 20 ಕೊಡ್ತಾನೆ. ಟೋಟಲ್ 50 ರೂಪಾಯಿ ಕೊಡ್ತಾನೆ. 80, 100 ರೂಪಾಯಿ ಕೊಟ್ಟ ಅದರಲ್ಲಿ ಒಳ್ಳೆ ಅಮೌಂಟ್ ಸಿಗುತ್ತೆ. ಸರ್ಜಿ ಎಲ್ಲ ನಿಮಗೆ ಎಕ್ಸ್ಟ್ರಾ ಮಾಡಬೇಕಂದ್ರೆ ಟೈಮ್ ಇದ್ದರೆ ಅದರಲ್ಲಿ ಮಾಡ್ಕೊಳ್ಳಿ. ಇದು 22 ಆರ್ಡ್ರಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ಏನು ಲಾಭ ಇಲ್ಲ. 22 ಆರ್ಡ್ರ್ ಮಾಡ್ಕೊಳ್ಳಿ, ಹೋಗ್ತಾಯಿರಿ. ಮಧ್ಯಾಹ್ನ 12 ಗಂಟೆಗೆ ಆನ್ ಮಾಡೋಕ್ಕೆ ಟ್ರೈ ಮಾಡಿ. ಇದು ಪೇಮೆಂಟ್ ಬಗ್ಗೆ ಇನ್ನೂ ಗೊತ್ತಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ ಪೇಮೆಂಟ್ ಬಗ್ಗೆ. ನೋಡಿ, ಇವಾಗೇ ಡೌನ್ಲೋಡ್ ಮಾಡಿಕೊಂಡು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಇದ್ದರೆ. ಯಾಕಂದರೆ ಝೋನ್ ಬಿಟ್ಟು ಹೊರಗಡೆ ಹೋಗಲ್ಲ, ಅದೊಂದು ಬೆಸ್ಟ್ ಪಾಯಿಂಟ್ ಇದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.